ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ಜಗದೀಶ್ ಖಾಶಂಪುರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ನಾಯಕತ್ವ ಬದಲಾವಣೆಗಾಗಿ ಮುಂದುವರಿದ ಜಟಾಪಟಿ. ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಲಿರುವ ಸಿಎಂ. ಸಿದ್ದರಾಮಯ್ಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ಭೇಟಿ ಸಾಧ್ಯತೆ. ಈಗ ಸಿಎಂ ಸ್ಥಾನ ಸಿಗುತ್ತೋ ಇಲ್ವೋ ಅನುಮಾನ. 2028ಕ್ಕೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಅನ್ನೋ ಸಂದೇಶ ಕೊಡಿಸೋ ಲೆಕ್ಕಾಚಾರ. ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯೋಕೆ ಹೈಕಮಾಂಡ್ ಮೇಲೆ ಒತ್ತಡಕ್ಕೆ ಡಿಕೆಶಿ ಪ್ಲಾನ್. ಸಂಪುಟ ಪುನರಚನೆ ಬಗ್ಗೆ ಹೈಕಮಾಂಡ್ ಜೊತೆಗೆ ಸಿದ್ದರಾಮಯ್ಯ ಚರ್ಚೆ. ಸಿಎಂ ಪರ ನಿಂತು ತಮ್ಮ ಸ್ಥಾನ ಗಿಟ್ಟಿಸಿಕೊಳ್ಳಲು ಹಲವು ಸಚಿವರ ಲೆಕ್ಕಾಚಾರ. ಇದೇ ಕಾರಣಕ್ಕಾಗಿ ಸಿದ್ದು ಪರ ಬ್ಯಾಟಿಂಗ್. ನಾಯಕತ್ವ ಬದಲಾವಣೆ ಬಡಬಡಿದಾನದಲ್ಲಿ ಬ್ಯುಸಿಯಾಗಿರುವಂತಹ ಕಾಂಗ್ರೆಸ್. ಸದನದಲ್ಲಿ ಇದನ್ನೇ ಟಾರ್ಗೆಟ್ ಮಾಡಲು ಬಿಜೆಪಿ ಪ್ಲಾನ್. ಉಳಿದ ಅವಧಿಯಲ್ಲಿ ಸರ್ಕಾರ ಬಣ ಬಡಿದಾಟದಲ್ಲೇ ಕಾಲಹರಣ ಮಾಡುತ್ತೆ ಅನ್ನೋ ಸಂದೇಶ ರವಾನೆಗೆ ಸಿದ್ಧತೆ. ನಾಯಕತ್ವ ಗೊಂದಲದ ನಡುವೆ ಸಂಪುಟ ಪುನರಚನೆ ಆಗುತ್ತಾ ಇಲ್ವಾ? ಸಚಿವ ಸ್ಥಾನ ಆಕಾಂಕ್ಷಿಗಳಲ್ಲಿ ತಳಮಳ. ಸೈಲೆಂಟ್ ಆಗಿದ್ದುಕೊಂಡು ಕಾದು ನೋಡುವಂತಹ ತಂತ್ರ. ಜೆಡಿಎಸ್ ಪಕ್ಷಕ್ಕೆ 25 ವರ್ಷ ಪೂರ್ಣ. ಬೃಹತ್ ಸಮಾವೇಶದ ಮೂಲಕ ಜೆಪಿ ಭವನದಲ್ಲಿ ಸಂಭ್ರಮಾಚರಣೆ. ದೇವೇಗೌಡರು, ಕುಮಾರಸ್ವಾಮಿ, ಬಹಳಷ್ಟು ಜೆಡಿಎಸ್ ನಾಯಕರು ಭಾಗಿ. ಬೆಂಗಳೂರಿನ 7.11 ಕೋಟಿ ರೂಪಾಯಿ ದರೋಡೆ ಕೇಸ್ ತನಿಖೆ. ಬಂಧಿತರ ಸಂಖ್ಯೆ 5ಕ್ಕೆ ಏರಿಕೆ. ಬೆಂಗಳೂರಿನಲ್ಲಿ 3, ಚಿತ್ತೂರಿನಲ್ಲಿ 1, ಚೆನ್ನೈನಲ್ಲಿ ಓರ್ವ ಅರೆಸ್ಟ್. ಕಿಂಗ್ ಪಿನ್ ರವಿಗಾಗಿ ಮುಂದುವರಿದ ಹುಡುಕಾಟ. ತಮಿಳುನಾಡಿನಿಂದ ಓರ್ವ ಆರೋಪಿಯನ್ನ ಕರೆತಂದ ಪೊಲೀಸರು. ಸಿದ್ದಾಪುರ ಪೊಲೀಸ್ ಠಾಣೆಗೆ ಬಂದ ಝೇವಿಯರ್. ಬಂಧಿತ ಆರೋಪಿ ಬೆಂಗಳೂರಿನ ಕಾಡುಗೊಂಡನಹಳ್ಳಿ ನಿವಾಸಿ. ಈ ಹಿಂದೆಯೂ ಕಳ್ಳತನ ಕೃತ್ಯದಲ್ಲಿ ಭಾಗಿಯಾಗಿದ್ದ ಕಾನ್ಸ್ಟೇಬಲ್. ಕಳ್ಳತನ ಕೇಸ್ನಲ್ಲಿ ಜೈಲಿಗೂ ಹೋಗಿ ಬಂದಿದ್ದ ಅಣ್ಣಪ್ಪ. ಜೈಲಿನಲ್ಲಿ ಪರಿಚಯವಾದವರ ಜೊತೆ ಸೇರಿ ರಾಬರಿಗೆ ಶಂಕೆ. ಚಿತ್ತೂರು ಬಳಿಯ ರಸ್ತೆಯ ಪಕ್ಕದಲ್ಲಿ ಹಣದ ಕೇಸ್ ಖಾಲಿ ಬಾಕ್ಸ್ ಪತ್ತೆ. ಸಿಎಂಎಸ್ ವಾಹನದಲ್ಲಿ ಹಣ ತುಂಬಿಕೊಂಡು ಬಳಸ್ತಾ ಇರುವಂತಹ ಬಾಕ್ಸ್ಗಳ ಪರಿಶೀಲನೆ. ಚಿತ್ತೂರು ಪೊಲೀಸರ ಜೊತೆಗೆ ಬೆಂಗಳೂರು ಪೊಲೀಸರ ಶೋಧ. ತಂದೆ ಸೈನಿಕ, ಮಗ ಮಾಡಿದ್ದು ಮಾತ್ರ ರಾಬರಿ. ದರೋಡೆ ಕೇಸ್ ಕಿಂಗ್ ಪಿನ್ ರವಿ ತಂದೆ ಮಾಜಿ ಯೋಧ. ಮಗನ ಕುಕೃತ್ಯವನ್ನ ನೋಡಿ ನಿವೃತ್ತ ಯೋಧನ ಕಣ್ಣೀರು. ಬೆಂಗಳೂರಿನ ದಕ್ಷಿಣ ವಿಭಾಗದ ಪೊಲೀಸರ ಠಾಣೆಯಲ್ಲಿ ರಾಬರಿ ಆರೋಪಿಗಳ ಪ್ರತ್ಯೇಕ ವಿಚಾರಣೆ. ಐಪಿಎಸ್ ರ್ಯಾಂಕ್ನ ಡಿಜಿಪಿಗಳಿಂದಲೇ ಖುದ್ದು ಪ್ರಶ್ನೆ. ಅಣ್ಣಪ್ಪ ನಾಯಕ್, ಝೇವಿಯರ್, ಗೋಪಿ ಹಾಗೂ ಚಿತ್ತೂರು ಹಾಗೂ ಚೆನ್ನೈನಲ್ಲಿ ಬಂಧಿತರಾದವರ ಇಂಟ್ರಾಗೇಷನ್. ಜೈಲಿನಲ್ಲಿ ರಾಜಾದಿತ್ಯ ವಿಡಿಯೋ ವೈರಲ್ ಕೇಸ್ನಲ್ಲಿ ದರ್ಶನ್ ಪತ್ನಿಯ ಹೆಸರು ಪ್ರಸ್ತಾಪ. ವಿಜಯಲಕ್ಷ್ಮಿಗೆ ನೋಟಿಸ್ ನೀಡುವ ಸಾಧ್ಯತೆ. ವಿಡಿಯೋ ಹೇಗೆ ವೈರಲ್ ಆಯಿತು ಅನ್ನೋದರ ಬಗ್ಗೆ ತನಿಖೆ. ಕೊಪ್ಪಳದಲ್ಲಿ ನಿಲ್ಲದ ಅಕ್ರಮ ಗ್ರಾನೈಟ್ ಕಲ್ಲು ಗಣಿಗಾರಿಕೆ. ಶಿವಪುರ ಅರಣ್ಯ ಪ್ರದೇಶದಲ್ಲಿ ಮನಬಂದಂತೆ ಅಗೆದು ಅರಣ್ಯ ಸಂಪತ್ತಿಗೆ ಧಕ್ಕೆ. ಗ್ರಾಮಸ್ಥರಿಂದ 19 ಪ್ರತ್ಯೇಕ ದೂರು. ಇನ್ನು ದಕ್ಷಿಣ ಆಫ್ರಿಕಾದಲ್ಲಿ ನಡೆಯುವ G20 ಸಮ್ಮೇಳನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. 3 ದಿನಗಳ ಪ್ರವಾಸದಲ್ಲಿರುವ ಮೋದಿಗೆ ವಿಮಾನ ನಿಲ್ದಾಣದಲ್ಲಿ ಸಾಂಸ್ಕೃತಿಕ ಸ್ವಾಗತ. ಆರ್ಥಿಕ ಬೆಳವಣಿಗೆ, ಹವಾಮಾನ, ಎಐ ಅಪಾಯ ಮತ್ತು ಅವಕಾಶಗಳ ಬಗ್ಗೆ ಚರ್ಚೆ. ಹೊಸ ಜೀವನಕ್ಕೆ ಕಾಲಿಡಲು ಸಜ್ಜಾದ ಟೀಂ ಇಂಡಿಯಾದ ಆಟಗಾರ್ತಿ ಸ್ಮೃತಿ ಮಂದನ. ಹಳದಿ ಶಾಸ್ತ್ರದಲ್ಲಿ ಭರ್ಜರಿ ಡ್ಯಾನ್ಸ್ ಸಾಥ್ ಕೊಟ್ಟ ಭಾರತೀಯ ವನಿತೆಯರು. ಚಿತ್ರ ನಿರ್ಮಾಪಕ ಪಲಾಶ್ ಮುಚ್ಚಲ್ ಜೊತೆಗೆ ನಾಳೆ ಅದ್ದೂರಿ ವಿವಾಹ. ಭರ್ಜರಿ ಪ್ರದರ್ಶನ ಕಾಣ್ತಿದೆ. ಕಂಗ್ರಾಚ್ಯುಲೇಷನ್ ಬ್ರದರ್. ಎರಡನೇ ದಿನವೂ ಚಿತ್ರಕ್ಕೆ ಒಳ್ಳೆಯ ರೆಸ್ಪಾನ್ಸ್.
ಮಲ್ಟಿಪ್ಲೆಕ್ಸ್ ಮತ್ತು ಸಿಂಗಲ್ ಸ್ಕ್ರೀನ್ನಲ್ಲೂ ಹೌಸ್ಫುಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.